ಜಾತ್ರೆಯಲ್ಲಿ ಡ್ಯಾನ್ಸ್ ಮಾಡುವಾಗ ಎರಡು ಗುಂಪುಗಳ ನಡುವೆ ಮಾರಾಮಾರಿಯಾಗಿದೆ. ನೆಲಮಂಗಲದಲ್ಲಿ ಎರಡು ಗುಂಪುಗಳ ನಡುವೆ ಘರ್ಷಣೆಯಾಗಿದ್ದು, ನೆಲಮಂಗಲ ನಗರದ ಉದ್ಭವ ಗಣೇಶ ಜಾತ್ರೆಯಲ್ಲಿ ಒಂದು ಗಲಾಟೆ ಆಗಿದೆ. ಜಾತ್ರೆಯಲ್ಲಿ ಡ್ಯಾನ್ಸ್ ಮಾಡುವಾಗ ಎರಡು ಗುಂಪುಗಳ ನಡುವೆ ಮಾರಾಮಾರಿಯಾಗಿರುವಂಥದ್ದು. ನೆಲಮಂಗಲದಲ್ಲಿ ಎರಡು ಗುಂಪುಗಳ ನಡುವೆ ಘರ್ಷಣೆಯಾಗಿದ್ದು, ಜಾತ್ರೆಯಲ್ಲಿ ಡ್ಯಾನ್ಸ್ ಮಾಡುವಾಗ ಕೈಕಾಲು ತಗುಲಿ ಏನೋ ಒಂದು ಘರ್ಷಣೆ ಆಗಿರಬಹುದು. ಎರಡು ಗುಂಪುಗಳ ನಡುವೆ ಘರ್ಷಣೆಯಾಗಿರುವಂಥದ್ದು. ನೆಲಮಂಗಲ ನಗರದ ಉದ್ಭವ ಗಣೇಶ ಜಾತ್ರೆಯಲ್ಲಿ ಒಂದು ಗಲಾಟೆಯಾಗಿರುವಂಥದ್ದು. ಏಕಾಏಕಿ ಉಂಟಾದ ಘರ್ಷಣೆ ತಡೆಯಲು ಪೊಲೀಸರು ಹರಸಾಹಸವನ್ನು ಪಟ್ಟಿದ್ದಾರೆ. ಆ ಒಂದು ಜಾತ್ರೆಯಲ್ಲಿ ಡ್ಯಾನ್ಸ್ ಮಾಡ್ತಿದ್ದಾಗಲೇ ಎರಡು ಗುಂಪುಗಳ ನಡುವೆ ಜಗಳ ಶುರುವಾಗಿದೆ. ಜಾತ್ರೆಯಲ್ಲಿ ಯುವಕರನ್ನ ಚದುರಿಸಲು ಪೊಲೀಸರು ಹರಸಾಹಸವನ್ನು ಪಟ್ಟಿದ್ದಾರೆ. ಗಲಾಟೆಗೆ ಕಾರಣರಾದ ಕೆಲವು ಯುವಕರನ್ನ ಪೊಲೀಸರು ವಶಕ್ಕೆ ಪಡೆದು ವಿಚಾರಣೆ ಕೂಡ ನಡೆಸಿದ್ದಾರೆ. ನೀವು ದೃಶ್ಯದಲ್ಲಿ ಗಮನಿಸಬಹುದು. ಜಾತ್ರೆಯ ಸಮಯದಲ್ಲಿ ಆದಂಥ ಘಟನೆ ಇದು. ನೆಲಮಂಗಲ ನಗರದ ಉದ್ಭವ ಗಣೇಶ ಜಾತ್ರೆಯಲ್ಲಿ ಆದಂಥ ಘಟನೆ. ಎರಡು ಗುಂಪುಗಳ ನಡುವೆ ಘರ್ಷಣೆ ಉಂಟಾಗಿದೆ. ಮೊದಲು ಮಾತಿನಲ್ಲಿದ್ದಂಥ ಜಗಳ ಕೈ ಮಿಲಾಯಿಸುವ ಹಂತಕ್ಕೆ ಹೋಗಿದೆ. ಈ ವೇಳೆ ಪೊಲೀಸರು ಆ ಒಂದು ಜಗಳವನ್ನು ಬಿಡಿಸಲು ಹರಸಾಹಸವನ್ನು ಪಟ್ಟಿದ್ದಾರೆ. ನೀವು ದೃಶ್ಯದಲ್ಲಿ ಗಮನಿಸಬಹುದು. ಕೆಲವೊಂದಿಷ್ಟು ಯುವಕರನ್ನು ಪೊಲೀಸರು ವಶಕ್ಕೆ ಪಡೆದು ವಿಚಾರಣೆ ಕೂಡ ನಡೆಸಿದ್ದಾರೆ. ಎಲ್ಲ ಬಸ್ಸಾದಿಗಳು ಗಮನಿಸಿಕೊಳ್ಳಬೇಕು. ಇಲ್ಲಿ ಸರಿಗಳರು, ಪ್ರೇಮಿಗಳರು ಮತ್ತು ಮೊಬೈಲ್ ಕನ್ನಡದ್ದು ದಯವಿಟ್ಟು ಅಂಥವರಿಗೆ ಎಚ್ಚರವಾಗಿರಬೇಕು. ಈಗಾಗಲೇ ಮಾಹಿತಿ ತಮ್ಮ ಒಡೆಯಗಳ ಮೇಲೆ ನಿರ್ವಹಿಸಬೇಕು. ಒಡೆಯಗಳ ಕಾರಣವಾಗಿ ತಮ್ಮ ಸರಿಯನ್ನು ಮೆಚ್ಚಿದರು. ಇದು ತಮಗೆ ವಿಶೇಷವನ್ನು ವಿಶೇಷವಾಗಿ ಮಹಿಳೆಯರು ತಮ್ಮ ಆಭರಣಗಳ ಮೇಲೆ ನಿರ್ವಹಿಸಬೇಕು. ಮತ್ತು ವಯಸ್ಸಾದ ಮಹಿಳೆಯರು ಕೂಡ ಬನ್ನಿ ಬಗ್ಗೆ ಇನ್ನಷ್ಟು ಹೆಚ್ಚಿನ ಅಪ್ಡೇಟ್ಸ್ ಕೊಡ್ತಾ ಹೋಗ್ತಾರೆ ಸೀನಿಯರ್ ರಿಪೋರ್ಟರ್ ಮೂರ್ತಿ ನೆಲಮಂಗಲದಿಂದ. ಮೂರ್ತಿ, ಜಾತ್ರೆಯಲ್ಲಿ ಡ್ಯಾನ್ಸ್ ಮಾಡುವಾಗ ಆದಂಥ ಮಾರಾಮಾರಿ ಇದು ಏನಿದೆ, ಹೆಚ್ಚಿನ ಅಪ್ಡೇಟ್ಸ್ ಏನಿದೆ ಈಗ ಸದ್ಯದ ಪರಿಸ್ಥಿತಿ ಈಗ ಅಲ್ಲಿ ಅಂತ? ಕಾರ್ತಿಕ್, ನೆಲಮಂಗಲದಲ್ಲಿ ನಿನ್ನೆಯಿಂದ ನಡೀತಾ ಇರುವಂತಹ ಇತಿಹಾಸ ಪ್ರಸಿದ್ಧ ಈ ಒಂದು ಗಣೇಶನ ಜಾತ್ರೆ, ಈ ಒಂದು ಜಾತ್ರೆಯನ್ನ ನೆಲಮಂಗಲದ ಕಡಲೆಕಾಯಿ ಪರಿಚಯ ಅಂತಾನೆ ಕರೀತಾರೆ. ಸಾಕಷ್ಟು ಜನರು ಸೇರ್ತಾರೆ. ಇಂಥ ಒಂದು ಜಾತ್ರೆಯಲ್ಲಿ ತಮಟೆ ಸೌಂಡ್ಗೆ ಯುವಕರು ಮತ್ತೆ ಯುವತಿಯರು ಸಖತ್ತಾಗಿ ಡ್ಯಾನ್ಸ್ ಆಡ್ತಿದ್ರು. ಈ ಒಂದು ಡ್ಯಾನ್ಸ್ ನೋಡಲು ಸಾಕಷ್ಟು ಜನ ಕೂಡ ಸೇರಿದ್ರು. ದೇವಾಲಯದ ಆವರಣದಲ್ಲೇ ಡ್ಯಾನ್ಸ್ ನಡೀತಾ ಇರೋದ್ರಿಂದ ಜನರು ಕೂಡ ನೋಡ್ತಾ ಇದ್ರು. ಈ ಒಂದು ಏನೋ ಈ ಒಂದು ವೇಳೆ ಈ ಎರಡು ಗುಂಪಿನ ಯುವಕರು ಡ್ಯಾನ್ಸ್ ಮಾಡ್ತಾ ಏನೋ ತಳ್ಳಾಟ ನೂಕಾಟ ಮಾಡ್ಕೊಂಡು ಒಬ್ರಿಗೊಬ್ರು ಬಡದಾಟಕ್ಕೆ ಬಿದ್ದ್ಬಿಟ್ರು. ನೋಡ್ತಾನೆ ಈ ಒಂದು ಗಲಾಟೆಯ ಬಡದಾಟವನ್ನ ಏನು ನೋಡಿ ಸಹಜವಾಗಿ ಹೆಂಗಸರು ಮಕ್ಕಳು ಕೂಡ ಈ ನೆಲಮಂಗಲದಲ್ಲಿ ಏನೇ ಒಂದು ಗಲಾಟೆ ಆದ್ರೂ ಒಂದು ಸ್ವಲ್ಪ ಆತಂಕ ಅನ್ನೋದು ಇದೇ ಇರ್ತದೆ. ಆ ಒಂದು ಇದನ್ನ ನೋಡಿಕೊಂಡು ಏನು ಅಲ್ಲಿಂದ ಹೆಂಗಸರು ಮಕ್ಕಳುಗಳು ಅಲ್ಲಿಂದ ಜಾಗ ಖಾಲಿ ಮಾಡೋಂತ ಒಂದು ಸಂದರ್ಭದಲ್ಲಿ ಏನು ಈ ವೇಳೆ ಏನು ಪೊಲೀಸರು ಬಂದೋಬಸ್ತಿಗೆ ಬಂದಿದ್ರು. ಆ ಒಂದು ಪುಂಡ್ರನ್ನ ನಿಯಂತ್ರಣ ಮಾಡಲು ಹರಸಾಹಸನೆ ಪಟ್ರು. ಕೆಲ ಗಂಟೆಗಳ ಕಾಲ ಏನು ಜಾತ್ರೆಯಲ್ಲಿ ಸಾಕಷ್ಟು ಆತಂಕನೇ ಉಂಟಾಗಿತ್ತು. ಆಮೇಲೆ ಹೆಚ್ಚಿನ ಸಂಖ್ಯೆಯಲ್ಲಿ ಪೊಲೀಸರು ಬಂದು ಆ ಪರಿಸ್ಥಿತಿಯನ್ನ ಹತೋಟಿಗೆ ತಂದು ಏನು ಕೈಗೆ ಸಿಕ್ಕಂತ ತಕ್ಷಣಕ್ಕೆ ಗಲಾಟೆ ಆಗ್ತಿದ್ದಲ್ಲ ಏನು ಕೈಗೆ ಸಿಕ್ಕಂತ 4 ಜನ ಹುಡುಗರನ್ನ ವಶಕ್ಕೆ ಪಡೆದು ವಿಚಾರಣೆ ಆರಂಭಿಸಿರುವಂತದ್ದು ನಾವು ವಿಡಿಯೋದಲ್ಲಿ ನೋಡ್ಬೋದು. ಕಾರ್ತಿಕ್, ನಾವು ನೋಡ್ತಾ ಇರೋದಾಗೆ ಏನು ತಮಟೆ ಸೌಂಡ್ಗೆ ಸಖತ್ತಾಗಿ ಹೆಜ್ಜೆ ಆಗ್ತಾ ಇದ್ರು ಆ ಒಂದು ಗುಂಪು. ಇದ್ದಕ್ಕಿದ್ದಂಗೆ ಏನ್ ನೋಡ್ತಿದ್ದಂಗೆ ಒಬ್ರಿಗೊಬ್ರು ಏನು ಗಲಾಟೆ ಮಾಡ್ಕೊಂಡ್ಬಿಟ್ರು. ಅದೃಷ್ಟವಶಾತ್ ತಕ್ಷಣವೇ ಪೊಲೀಸರು ಬಂದು ಆ ಪರಿಸ್ಥಿತಿಯನ್ನ ಹತೋಟಕ್ಕೆ ತಂದು ಸದ್ಯ ಜಾತ್ರೆ ಏನು ರಾತ್ರಿ 10 ಗಂಟೆವರೆಗೂ ಇತ್ತು, ಈಗಷ್ಟೇ ಮುಗಿದಿದೆ. ಹಾಗಾಗಿ ಏನು ಖುಷಿಯಿಂದ ಒಂದು ಆರಂಭವಾದ ಗಣೇಶನ ಏನು ಕಡಲೆಕಾಯಿ ಪರಿಚಯ ಇದೆ. ಆ ಒಂದು ಗಲಾಟೆಯಲ್ಲಿ ಕೊನೆಗಂಡೆ ಇರೋದು ಒಂದು ರೀತಿಯಲ್ಲಿ ವಿಪರ್ಯಾಸ ಅಂತಾನೆ ಹೇಳ್ಬೋದು. ಕಾರ್ತಿಕ್, ಓಕೆ, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗಾಗಿ ಮೂರ್ತಿ.